ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಬ್ರಿಗೇಡ್ ಮಿಲಿಯಂ ಹತ್ರ ಇದ್ದೀವಿ. ಸೊ ನಾವಿವತ್ತು ಟೆಕ್ಸಸ್ ಸ್ಮಾರ್ಟ್ ಅಂತ ಹೇಳ್ಬಿಟ್ಟು ಒಂದು ಶಾಪ್ ಇದೆ, ಎಲ್ಲ ಬ್ರ್ಯಾಂಡೆಡ್ ಕ್ಲಾತ್ಗಳು ಸಿಗೋವಂಥ ಅಂಗಡಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ತನುಗೆ ಒಂದಷ್ಟು ಶಾಪಿಂಗ್ ಮಾಡಬೇಕು. ತನುಗೆ ಪ್ಯಾಂಟ್ ಎಲ್ಲ ಇಲ್ಲ. ಸೊ ನಾನು ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ, ಆ ವೀಡಿಯೋಸ್ಗಳನ್ನ ತುಂಬ ಕಡಿಮೆಗೆ ಸಿಗುತ್ತೆ, 29 ರುಪೀಸಿಗೆಲ್ಲ ಸಿಗುತ್ತೆ ಅಂತೆಲ್ಲ ಹಾಕಿದ್ರು. ಸ್ಟಾರ್ಟಿಂಗ್ ಪ್ರೈಸ್ 29 ರುಪೀಸ್ ಅಂತ ಹೇಳಿದರು. ಹಾಗಾಗಿ ನೋಡೋಣ ಅಲ್ಲಿ 29 ರುಪೀಸಿಗೆ ಸಿಗುತ್ತಾ, ಹೇಗಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು. ತುಂಬ ನಿಮಗೆ ಯೂಸ್ ಆಗುತ್ತೆ. ವಿಡಿಯೋನ ನೋಡಿ, ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿ ಹೋದ್ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ನಾವು ಈ ಮಾರ್ಟ್ ಒಳಗಡೆ ಇದ್ದೀವಿ, ಟೆಕ್ಸಸ್ ಮಾರ್ಟ್ ಒಳಗಡೆ. ಸೊ ಇಲ್ಲಿ ಮೂರು ಫ್ಲೋರೋ 4 ಫ್ಲೋರೋ ಇದೆ. ನಾನು 3 ಫ್ಲೋರಲ್ಲಿ ಏನೇನಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಸೈಜ್ ವೈಸು ಅಂದರೆ ಏಜ್ ವೈಸು ಬಟ್ಟೆಗಳನ್ನ ಪಾರ್ಟಾಗಿ ಇಟ್ಟಿದ್ದಾರೆ. ನಾನು 12 to 13 ತನಗೆ ಬೇಕಾಗಿತ್ತಲ್ವ, ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ. ಚೆನ್ನಾಗಿದೆ, ಬಟ್ಟೆಗಳೆಲ್ಲ ಚೆನ್ನಾಗಿದೆ, ತುಂಬ ಕಲೆಕ್ಷನ್ಸ್ ಉಂಟು. ಕ್ವಾಲಿಟಿ ವೈಸು ಹೇಳ್ಬೇಕಂದ್ರೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಬ್ರ್ಯಾಂಡೆಡ್ ಕ್ಲಾತ್ ಅಂತಲೇ ಹೇಳಿದ್ರಲ್ವ, ಹಂಗಾಗಿ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಬ್ರ್ಯಾಂಡೆಡ್ ಅಂತಲೇ. ನನಗೆ ತುಂಬ ಇಷ್ಟ ಆಯಿತು. ಸ್ಟಿಚ್ಚಿಂಗ್ ಆಗಿರ್ಬೋದು, ಬಟ್ಟೆದು ಕ್ವಾಲಿಟಿ ಆಗಿರ್ಬೋದು, ಎಲ್ಲದೂ ಚೆನ್ನಾಗಿದೆ. ತುಂಬ ಕಲೆಕ್ಷನ್ಸ್ ಇರೋದ್ರಿಂದ ಆರಾಮಾಗಿ ನೀವು ಬಂದು ಪರ್ಚೇಸ್ ಮಾಡ್ಬೋದು. ಚಿಕ್ಕ ಪುಟಾಣಿ ಕಿಡ್ಸ್ಗಳಿಗೆಲ್ಲ 29 ರುಪೀಸ್, 39 ರುಪೀಸ್ ಈ ರೇಂಜಲ್ಲೆಲ್ಲ ಸಿಗುತ್ತೆ. ತನುಗೆಲ್ಲ ಟಿ ಶರ್ಟ್ಸ್ ಎಲ್ಲ 79, 99 ಈ ರೀತಿ ಕ್ವಾಲಿಟಿ ವೈಸ್. ಅಂದರೆ ಇನ್ನು ಚೆನ್ನಾಗಿರೋದೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಓಕೆ ಥರ ಇರೋದೆಲ್ಲ ಪ್ರೈಸ್ ಕಡಿಮೆ ಇರುತ್ತೆ. ಚೆನ್ನಾಗಿದೆ ಒಟ್ಟಾರೆ. ಅಲ್ಲಿಂದ ನೋಡಿಕೊಂಡು ಒಂದಷ್ಟು ತೊಗೊಂಡು ಈಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನೋಡ್ಬೋದು, ಇಲ್ಲಿ ಒಂದಷ್ಟು ಈ ಬಿದ್ರಿಂದ ಮಾಡಿರುವಂಥ ಬುಟ್ಟಿಗಳು ಈ ಥರದ್ದೆಲ್ಲ ಇದೆ. ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು ನಿಜ ಹೇಳ್ಬೇಕಂದ್ರೆ. ಇದು ಬುಟ್ಟಿಗಳು, ಒಂಥರ ಫ್ರೂಟ್ ಬಾಸ್ಕೆಟ್ಗಳು ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ನಿಜವಾಗ್ಲೂ ತೊಗೋಬೇಕು ಅಂತಲೇ ಅನ್ನಿಸ್ತಾ ಇತ್ತು ನನಗೆ ವಿಲೇಜ್ ಟೈಪಲ್ಲಿ ವಿಡಿಯೋ ಮಾಡಬೇಕಂತೆಲ್ಲ ತುಂಬ ಆಸೆ ಇತ್ತು. ಅದನ್ನು ಟ್ರೈ ಮಾಡಿದೆ, ಬಟ್ ನನಗೆ ಅಲ್ಲಿ ಸರಿ ಹೋಗಲಿಲ್ಲ. ಹಾಗೆಯೇ ಇಲ್ಲಿ ಒಂದಷ್ಟು ಬೌಲ್ಗಳು, ಪ್ಯಾನ್ಗಳು, ಸರ್ವಿಂಗ್ ಬೌಲು, ಕುಕ್ಕರು ಈ ಥರದ್ದೆಲ್ಲ ಕೂಡ ಸಿಗುತ್ತೆ. ಎಲ್ಲ ಕೂಡ ಚೆನ್ನಾಗಿದೆ. ಪ್ರೈಸ್ ಕೂಡ ಪರವಾಗಿಲ್ಲ, ಆರಾಮಾಗಿ ನಾವು ಪರ್ಚೇಸ್ ಮಾಡ್ಬೋದು. ಈ ಬೌಲ್ಗಳ ಕ್ವಾಲಿಟಿ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. 899, 499, 399 ಆ ರೀತಿಯಾಗಿದೆ. ಹಾಗೆಯೇ ಇದು ನೋಡ್ಬೋದು ನೀವು, ತುಂಬ ಕರ್ಟನ್ಸ್ಗಳಂತೂ ಸಖತ್ ಕಲೆಕ್ಷನ್ಸ್ ಉಂಟು. ಆರಾಮಾಗಿ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಬ್ಯಾಗ್ಗಳು, ಹ್ಯಾಂಡ್ ಬ್ಯಾಗಲ್ಲಂತೂ ತುಂಬ ವೆರೈಟೀಸ್ ಉಂಟು. ನೋಡ್ಬೋದು ಪ್ರೈಸ್ ಎಲ್ಲ 799, 299, 399, 199 ಈ ರೀತಿಯಾಗಿದೆ. ತೊಗೋಬೋದು, ಬೇಕಾದರೆ ಆರಾಮಾಗಿ ಬಂದು ನೀವು ತೊಗೋಬೋದು. ಇದೆಲ್ಲ 199 ಇತ್ತು, ಚೆನ್ನಾಗಿತ್ತು. ಸೊ ಬ್ರ್ಯಾಂಡೆಡ್ ಬ್ಯಾಗ್ಗಳು ಕೂಡ ಕಡಿಮೆಗಿದೆ. ಹಾಗೆಯೇ ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಕಂಟೈನರ್ಸ್ ಕೂಡ ಉಂಟು. ಕಂಟೈನರ್ಸ್ ಎಲ್ಲ 149, 139, 159 ಆ ರೀತಿ ಇತ್ತು. ಇಲ್ಲಿ ನೋಡ್ಬೋದು, ಇದು ಮಿಕ್ಸಿಂಗ್ ಬೌಲ್ಗಳು ಕೂಡ ಸೆಟ್ ಈ ರೀತಿಯಾಗಿದೆ. ತುಂಬ ಉಂಟು ಇದರೊಳಗಡೆ ಕಲೆಕ್ಷನ್ಸು. ನಾನು ಬರೀ ಬಟ್ಟೆ ಇರುತ್ತೆ ಅಂತಲೇ ಅಂದ್ಕೊಂಡು ಬಂದಿದ್ದು, ಬಟ್ ತುಂಬಾ ಕಲೆಕ್ಷನ್ಸ್ ಉಂಟು. ನಮಗೆ ಕಿಚನ್ಗೆ ಬೇಕಾದಂಥ ಒಂದಷ್ಟು ಥಿಂಗ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದರಲ್ಲೂ ನಾವು ಬೇಕಾದನ್ನು ತೊಗೊಬೋದು. ಕ್ವಾಲಿಟಿ ಎಲ್ಲ ಅಂತೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಒಂದು ಕಂಡಮಾಗಿರೋಂಥ ಕ್ವಾಲಿಟಿ ಯಾವುದೂ ಇಲ್ಲ. ಇಲ್ಲೆಲ್ಲ ನೋಡ್ಬೋದು ಟವೆಲ್ಗಳಿದೆ. ಸೊ ಟವೆಲ್ಗಳು ಅಷ್ಟೇ ಸೆಟ್ ಟವೆಲ್ ಇದೆ. ಹಾಗೆಯೇ ಒಂದೊಂದು ಪೀಸ್ ಕೂಡ ಉಂಟು. ಅಲ್ಲೆಲ್ಲ ನೋಡ್ಕೊಂಡು ಆದಮೇಲೆ ಇಲ್ಲಿ ಶೂ ಸೆಕ್ಷನ್ ಬಂದಿದ್ದೀವಿ ನೋಡಿ. ಶೂಸ್ ಅಂತೂ ಫ್ರೆಂಡ್ಸ್ ತುಂಬ ವೆರೈಟೀಸ್ ಉಂಟು.
ಹಾಗೆಯೇ ನನಗೆ ತುಂಬ ಇಷ್ಟ ಆಗಿದ್ದು ಈ ಬುಟ್ಟಿ ನೋಡಿದೆ. ಈ ಬುಟ್ಟಿ ತುಂಬ ಇಷ್ಟ ಆಯಿತು. ಪೂಜಾ ಬುಟ್ಟಿದು 299. ಆಮೇಲೆ ಚಿಕ್ಕ ಸೈಜ್ ಎಲ್ಲ 199ಅಲ್ಲಿದೆ. ಇದೆಲ್ಲ 99ಗಿದೆ. ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಆ ಡಾಲ್ಗಳಾಗಿರ್ಬೋದು ಎಲ್ಲ. ಶೂಸ್ ಅಂತೂ ಬ್ರ್ಯಾಂಡೆಡ್ ಶೂಸ್ಗಳು ಕಡಿಮೆಗಿದೆ, ನೀವು ಆರಾಮಾಗಿ ಇಲ್ಲಿ ಬಂದು ತೊಗೋಬೋದು. 399, 499 ಆ ರೀತಿ ಎಲ್ಲ ಇದೆ ಪ್ರೈಸು. ನೋಡಿ, ಶೂಸ್ ಅಂತೂ ಸಾಗರ ಅಂತಲೇ ಹೇಳ್ಬೋದು, ಅಷ್ಟು ಕಲೆಕ್ಷನ್ಸ್ ಉಂಟು. ನಾವು ತುಂಬ ಎಲ್ಲ ಶಾಪಿಂಗ್ ಮಾಡಲಿಲ್ಲ. ಆ್ಯಕ್ಚುಲಿ ನನಗೆ ಶೂಸ್ ತೊಗೋಬೇಕು ಅಂತ ಅನ್ನಿಸ್ತು, ತೊಗೊಳ್ಳೋಣ ಅಂತಲೇ ಅಂದ್ಕೊಂಡೆ. ಬಟ್ ಮತ್ತೆ ಯಾಕೋ ನಾನು ತೊಗೊಳ್ಳಿಲ್ಲ. ಇರಲಿ, ಇನ್ನೊಂದು ಟೈಮ್ ಬರೋಣ, ಸದ್ಯಕ್ಕೀಗ ತನಗೆ ಮಾತ್ರ ತೊಗೊಳ್ಳೋಣ ಅಂದ್ಕೊಂಡೆ. ನೋಡಿ, ಇದು 399 ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಸಖತ್ತಿದೆ ಕ್ವಾಲಿಟಿ. ಇದೆಲ್ಲ 299 ಇತ್ತು. ಅಲ್ಲಿಂದ ಮುಂದೆ ಎಲ್ಲ ಕಿಡ್ಸ್ ಶೂಸು, ಸ್ಕೂಲ್ ಶೂಸ್ ಎಲ್ಲ ನೋಡಿ. ಸ್ಕೂಲ್ ಶೂಸ್ ಅಷ್ಟೇ 299, 399 ಎಲ್ಲ ಇತ್ತು. ಚೆನ್ನಾಗಿತ್ತು. ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಬೇಕಾದರೆ ನೀವು ಇಲ್ಲಿ ಬಂದುಬಿಟ್ಟು ತೊಗೊಂಡು ಹೋಗ್ಬೋದು. ಸೊ ನೋಡಿ, ಕೆಳಗಡೆ ಕೂಡ ತೋರಿಸ್ತಾ ಇದ್ದೀನಿ. ಇದು ಸೆಕೆಂಡ್ ಫ್ಲೋರಲ್ಲಿದ್ದೀವಿ ನಾವೀಗ. ಫಸ್ಟ್ ಫ್ಲೋರಲ್ಲಿದ್ದೀವಿ. ಗ್ರೌಂಡ್ ಫ್ಲೋರಲ್ಲೆಲ್ಲ ಬಟ್ಟೆಗಳು ತೋರಿಸಿದ್ನಲ್ವ, ಅದಾದಮೇಲೆ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಕೂಡ ನೋಡ್ತಾಯಿದ್ರು ಸ್ಲಿಪ್ಪರ್ಸ್ ಏನಾದ್ರು ತೊಗೊಳ್ಳೋಣ ಅಂತ. ಮತ್ತೆ ಯಾಕೋ ಅವರು ಬೇಡ ಅಂತ ಅಂದರು. ಅಲ್ಲಿಂದ ಆದಮೇಲೆ ಮತ್ತೆ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬ್ಯಾಗ್ಗಳು, ಹ್ಯಾಂಡ್ ಬ್ಯಾಗ್ಗಳಿದೆ. ಇದು ಲೇಡೀಸ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಲೇಡೀಸ್ಗೆ ನೈಟ್ ವೇರ್ ಆಗಿರ್ಬೋದು, ಕಾಲೇಜ್ ಹುಡುಗಿರಿಗಂತೂ ತುಂಬ ಚಾಯ್ಸ್ ಉಂಟು. ಜೀನ್ಸು, ಟಾಪ್ಗಳು, ತುಂಬ ಕಲೆಕ್ಷನ್ಸ್ ಉಂಟು ಟಾಪ್ಗಳು. ಆರಾಮಾಗಿ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. 99, 299, 199ಗೆಲ್ಲ ಇದೆ. ಟೀ ಶರ್ಟ್ಸು, ಡೈಲಿ ವೇರ್ ಟೀ ಶರ್ಟ್ಸು, ನೈಟ್ ವೇರ್ ಎಲ್ಲ ನೀವು ಬಂದು ಪರ್ಚೇಸ್ ಮಾಡ್ಬೋದು. ಈ ಜರ್ಕಿನ್ ಟೈಪು, ಸ್ವೆಟರ್ ಟೈಪು, ಆ ಟೈಪಲ್ಲೂ ಕೂಡ ಸಿಗುತ್ತೆ. ಹಾಗೆ ಕುರ್ತಾಸ್ ಕೂಡ ಸಿಗುತ್ತೆ ಇಲ್ಲಿ ನಾವು ಕೂತ್ಕೊಂಡು ಬೇಕಾದರೆ ನಾವು ಬೇಕಾದ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಚೇರ್ಗಳು ಕೂಡ ಇದೆ. ಆರಾಮಾಗಿ ನೀವು ಬಂದು ಇಲ್ಲಿ ಶಾಪ್ ಮಾಡ್ಬೋದು. ವೀಕೆಂಡಲ್ಲಿ ನೀವು ಬಂದ್ರಿ ಅಂದರೆ ಒಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ನೀವು ಪರ್ಚೇಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇಲ್ಲಿ ನೋಡಿ, ಕುರ್ತಾ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ತುಂಬ ಕಲೆಕ್ಷನ್ಸ್ ಅಂತೇನಿಲ್ಲ ಕುರ್ತಾದಲ್ಲಿ, ಆದರೂ ಓಕೆ, ಒಂದಷ್ಟು ಕಲೆಕ್ಷನ್ಸ್ ಉಂಟು. ಅದಾದಮೇಲೆ ಈಗ ನಾವು ಥರ್ಡ್ ಫ್ಲೋರ್ಗೆ ಬರ್ತಾಯಿದ್ದೀವಿ. ಸೊ ಅಲ್ಲೆಲ್ಲ ನೋಡಿದ್ವಿ, ಬಟ್ ನಾನೇನು ತೊಗೊಳ್ಳಿಲ್ಲ. ಥರ್ಡ್ ಫ್ಲೋರಲ್ಲಿ ಜೆಂಟ್ಸ್ ಕಲೆಕ್ಷನು. ಸೊ ಸಖತ್ ಕಲೆಕ್ಷನ್ಸ್ ಉಂಟು, ಜೆಂಟ್ಸ್ ಕಲೆಕ್ಷನ್ಸ್ ಕೂಡ ನೋಡ್ಬೋದು. ಟೀ ಶರ್ಟ್ಸ್ಗಳು ಈ ರೀತಿ, ಇದೆಲ್ಲ 299, 399, 199 ಆ ರೇಂಜಲ್ಲಿದೆ. ಸೊ ಒಂದೊಂದು ಪ್ರೈಸ್ ಇದೆ. ನೋಡಿಬಿಟ್ಟು ನೀವು ನಿಮಗೆ ಇಷ್ಟ ಆದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಎಲ್ಲ ನೋಡಿಕೊಂಡು ತಗೊಂಡು ಈಗ ನಾವು ಕೆಳಗಡೆ ಬರ್ತಾ ಇದ್ದೀವಿ. ಖುಷಿ ಆಯಿತು ನನಗೆ, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾನೇನು ತುಂಬ ಜಾಸ್ತಿ ಎಲ್ಲ ಪರ್ಚೇಸ್ ಮಾಡಲಿಲ್ಲ. 800 ಸಮಥಿಂಗ್, ಸೊ 800 ಚಿಲ್ಲರೆಗೆ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಿದೆ. ಒಂದು ಬ್ಯಾಗೆಲ್ಲ ಪರ್ಚೇಸ್ ಮಾಡಿದೆ ನಾನು. ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಏನೆಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತೇಳಿ. ಸೊ ತುಂಬ ರಶ್ ಕೂಡ ಇತ್ತು. ವೀಕೆಂಡ್ ಏನಿರಲಿಲ್ಲ, ನಾವು ಹೋಗಿದ್ದು ಗುರುವಾರ ಹೋಗಿದ್ವಿ. ಸಖತ್ ರಶ್ ಇತ್ತು ಆದ್ರೂ. ಸೊ ಈ ಬಾಸ್ಕೆಟಲ್ಲೆಲ್ಲ ಚಿಕ್ಕ ಮಕ್ಕಳು ಬಟ್ಟೆಗಳೆಲ್ಲ 29, 39ಗೆಲ್ಲ ಇದೆ. ನೀವು ಬಂದು ಬೇಕಿದ್ದರೆ ಪರ್ಚೇಸ್ ಮಾಡ್ಕೋಬೋದು. ಅದಾದಮೇಲೆ ಈಗ ನಾವು ಬಿಲ್ಲಿಂಗ್ ಹತ್ರ ಇದ್ದೀವಿ. ಬಿಲ್ಲಿಂಗ್ ಮಾಡಿಸಿ ಮತ್ತು ಸೆಕ್ಯೂರಿಟಿ ಚೆಕ್ ಆಗಿ ಅದಾದಮೇಲೆ ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ತುಂಬ ಖುಷಿಯಾಯಿತು ನಿಜವಾಗ್ಲೂ. ನನಗೆ ಬಟ್ಟೆಗಳೆಲ್ಲ ತುಂಬಾ ಇಷ್ಟ ಆಯಿತು. ತನಗೂ ಕೂಡ ತೊಗೊಂಬಂದಿದ್ದೀನಿ, ಅದನ್ನು ತೋರಿಸ್ತೀನಿ ನಾನು. ನೋಡಿ, ಇದು ಸುಬ್ಬರಾಜು ಟವರ್ ಅಂತ ಹೇಳ್ಬಿಟ್ಟು ಇದಿರೋದು ಈ ಕೊತ್ತನೂರು ಹತ್ರ ಇದೆ ಫ್ರೆಂಡ್ಸ್. ನೀವು ಮೋಸ್ಟ್ಲಿ ಇದು ಗೂಗಲ್ ಮ್ಯಾಪಲ್ಲಿ ಸಿಗ್ಬೋದೇನೋ, ಚೆಕ್ ಮಾಡಿಕೊಂಡು ನೀವು ಬರ್ಬೋದು.
ಬ್ರಿಗೇಡ್ ಮಿಲಿಯಮ್ ಅಂತ ಇದೆ ನೋಡಿ, ಜೆ ಪಿ ನಗರ 6 ಫೇಸ್ ಕಡೆ, ಅಲ್ಲಿ ಬರುತ್ತೆ ಇದು. ಪುಟ್ಟೇನಹಳ್ಳಿ ಅಂತೆಲ್ಲ ಬರುತ್ತೆ ನೋಡಿ, ಆ ಕಡೆ ಬರುತ್ತೆ. ನನಗೆ ಪ್ರಾಪರ್ ಅಡ್ರೆಸ್ ಗೊತ್ತಿಲ್ಲ, ನಾನು ಲಾಸ್ಟಲ್ಲಿ ಅದರ ಅಡ್ರೆಸ್ ಏನಿದೆ ಅಂತಲೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ಟೆಕ್ಸಸ್ ಮಾರ್ಟ್. ಸೊ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ವಿಡಿಯೋ. ಸೊ ಎಷ್ಟು ದೊಡ್ಡದಾಗಿದೆ ಟೆಕ್ಸಸ್ ಮಾರ್ಟು. ಸೊ ನನಗೆ ತುಂಬ ಇಷ್ಟ ಆಯಿತು, ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ಬ್ರ್ಯಾಂಡೆಡ್ ಬಟ್ಟೆಗಳಲ್ವ, ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ನಂಗೆ ಹಂಗಾಗಿ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಮತ್ತೆ ನಾನು ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ತನುಗೆ ಇನ್ನೊಂದಷ್ಟು ಶಾಪಿಂಗ್ ಮಾಡೋಣ ಅಂಥೇಳಿ ಇವತ್ತು ಸಿಂಪಲ್ ಶಾಪಿಂಗ್ ಮಾಡಿದೆ. ಅಂದರೆ ಐಡಿಯಾ ಇರಲಿಲ್ಲ, ಅಲ್ಲಿಗೆ ಹೋಗೋ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ತನುಗೆ 4 ಪ್ಲಾಕಿಗೆ ಹೋಗೋಣ, ಏನಾದರೂ ಪ್ಯಾಂಟ್ ಏನಾದ್ರು ನೋಡಿ ತರೋಣ ಅಂತ ಹೊರಟಿದ್ವಿ ನಾವು. ನನ್ನ ಹಸ್ಬೆಂಡ್ ಇದ್ದರು, ಟೆಕ್ಸಸ್ ಮಾರ್ಟ್ ಅಂತ ಇದೆ ಇಲ್ಲಿ, ಚೆನ್ನಾಗಿದೆ ಅಂತ ಹೇಳಿದ್ರು. ನಾನೊಂದ್ಸಲ ಯೂಟ್ಯೂಬಲ್ಲಿ ಕೂಡ ನೋಡಿದ್ದೆ. ಅದು ಎಲ್ಲಿದೆ ಏನು ಅಂತ ನಂಗೆ ಗೊತ್ತಿಲ್ಲ. ಅದು ಉತ್ರಳ್ಳಿ ಹೋಬ್ಳಿ ಹತ್ರ ಬರುತ್ತೆ, ಕೊತ್ನೂರು ಹತ್ರ ಬರುತ್ತೆ. ಸೊ ನನಗೆ ಅದು ಪ್ರಾಪರ್ ಅಡ್ರೆಸ್ ಗೊತ್ತಿಲ್ಲ. ನೀವು ಮೋಸ್ಟ್ಲಿ ಏನಾದರೂ ಗೂಗಲ್ ಮ್ಯಾಪ್ ಏನಾದರೂ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಬ್ರಿಗೇಡ್ ಮಿಲಿಯಮ್ ಕಡೆಯಿಂದ ಎಲ್ಲ ಕರ್ಕೊಂಡು ಹೋದ್ರು ನನ್ನ ಹಸ್ಬೆಂಡು. ಸೊ ಬೇಕಂದರೆ ನಾನು ನೋಡ್ತೀನಿ ಇದ್ರದ್ದು ಅಡ್ರೆಸ್ ಏನಾದರೂ ಸಿಕ್ಕಿದ್ರೆ. ಸೊ ಇಲ್ಲಿ ಏನಂತ ಬರೆದಿದೆ ಅಂದರೆ ಕೊತ್ನೂರು ವಿಲೇಜು, ಉತ್ರಳ್ಳಿ ಹೋಬಳಿ, ಬ್ಯಾಂಗ್ಳೂರು ಅಂತ ಬರೆದಿದೆ ಅಷ್ಟೇ. ಟೆಕ್ಸಸ್ ಮಾರ್ಟ್ ಅಂತೇಳಿ, ಮೋಸ್ಟ್ಲಿ ಗೂಗಲಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಬಿಲ್ಲಲ್ಲಿ ಆ ರೀತಿ ಇದೆ. ಹಾಗೆ ಒಂದ್ಸತಿ ಸೋಲ್ಡ್ ಆದಮೇಲೆ ಮತ್ತೆ ಎಕ್ಸ್ಚೇಂಜ್ ಇಲ್ಲ, ರೀಪ್ಲೇಸ್ಡು ಅದು ಅಮೌಂಟು ರೀಫಂಡು ಅದೆಲ್ಲ ಇಲ್ಲ ಅಂತ ಬರೆದಿದ್ದಾರೆ. ನೋ ರಿಟರ್ನ್ ಆರ್ ಆಕ್ಸೆಪ್ಟೆಡ್ ಇಯರ್ ಅಂತ ಹಾಕಿದ್ದಾರೆ. ನೋ ವಾರಂಟೀಸ್ ಆರ್ ಎನಿ ಗ್ಯಾರಂಟಿ ಇಲ್ಲ ಅಂತ ಕೂಡ ಹಾಕಿದ್ದಾರೆ. ಆಫ್ ಎನಿ ಆಫ್ ದ ಪ್ರಾಡಕ್ಟ್ಸ್ ಸೋಲ್ಡ್ ಇಯರ್. ಒಂದ್ಸಲ ಮಾರಾಟ ಆದಮೇಲೆ ಯಾವುದು ಕೂಡ ಎಕ್ಸ್ಚೇಂಜ್ ಇಲ್ಲ. ಹಾಗೆಯೇ ಇದಕ್ಕೆ ವಾರಂಟಿ ಕಾರ್ಡು ಏನೂ ಇಲ್ಲ. ಬಟ್ ನನಗೆ ಬಟ್ಟೆ ಈಗ ನಾವು ನೋಡಿದ ತಕ್ಷಣ ಬಟ್ಟೆ ಎಲ್ಲ ನಮ್ಗೆ ಗೊತ್ತಾಗುತ್ತಲ್ವ, ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತೇಳ್ಬಿಟ್ಟು. ನಂಗೆ ನೋಡಿದಾಗ ಚೆನ್ನಾಗಿದೆ ಅನ್ನಿಸ್ತು. ಸೊ ಬ್ರ್ಯಾಂಡೆಡ್ ಬಟ್ಟೆಗಳೇ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ನನಗೆ ಕ್ವಾಲಿಟಿ ಆಗಲಿ ಎಲ್ಲ ಇಷ್ಟ ಆಯಿತು. ತುಂಬ ಕಲೆಕ್ಷನ್ಸ್ ಉಂಟು. 3 ಫ್ಲೋರ್ ಇದೆ, ನಾನು ತೋರಿಸಿದ್ನಲ್ವ, 3 ಫ್ಲೋರ್ ಇದೆ. ಆರಾಮಾಗಿ ನೀವು ಹೋಗ್ಬಿಟ್ಟು ನಿಮಗೆ ಮಕ್ಕಳಿಗೆ ಏನಾದರೂ ಬೇಕಾದರೆ ಕೊಂಡ್ಕೊಬೋದು. ಚಿಕ್ಕ ಪುಟಾಣಿ ಮಕ್ಕಳಿಗಂತೂ ತುಂಬ ಕಲೆಕ್ಷನ್ಸ್ ಉಂಟು. 39 ರೂಪಾಯಿ, 49 ರೂಪಾಯಿ, 59 ರೂಪಾಯಿ ಈ ರೇಂಜಲ್ಲಿ ಟೀ ಶರ್ಟ್ಸು, ಪ್ಯಾಂಟ್ಗಳು, ಒಂಥರ ಫ್ರಾಕ್ ಟೈಪಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಯಾಕೆಂತ ಹೇಳಿದ್ರೆ ನಾನು ಡೀಟೇಲಾಗಿ ಎಲ್ಲರ ಎದುರುಗಡೆ ವಿಡಿಯೋ ಹಿಡಿಯೋಕ್ಕೆ ಹೋಗಲಿಲ್ಲ, ತುಂಬ ರಶ್ ಇತ್ತು. ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಹಿಡಿದ್ಬಿಟ್ಟು ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈಗ ಏನೆಲ್ಲ ತೊಗೊಂಬಂದಿದ್ದೀನಿ ತೋರಿಸ್ತೀನಿ. ಸೊ ಫಸ್ಟ್ ಒನ್ ನೋಡ್ಬೋದು, ಇದು ಈ ಟೀ ಶರ್ಟ್ ತೊಗೊಂಬಂದಿದ್ದೀನಿ ತನುಗೆ. ಅಲ್ಲಿ ಏಜು 13, 14 ವರ್ಷಕ್ಕೆ, 12 ವರ್ಷಕ್ಕೆ, 11 ವರ್ಷಕ್ಕೆ ಈ ರೀತಿ ಎಲ್ಲ ಏಜ್ ಕೂಡ ಬೋರ್ಡ್ ಹಾಕಿದ್ದಾರೆ. ಆ ಏಜಿಗೆ ತಕ್ಕಾಗಿ ಸೂಟ್ ಆಗೋಂಥ ಬಟ್ಟೆಗಳನ್ನ ತೊಗೋಬೋದು. ಈ ಟೀ ಶರ್ಟ್ ಬೆಲೆ 99 ರೂಪಾಯಿ. ಚೆನ್ನಾಗಿದೆ ಟೀ ಶರ್ಟ್, ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಈ ರೀತಿ ಇದೆ, ಚೆನ್ನಾಗಿದೆ. ಹಾಗೆ ಜೀನ್ಸ್ ಪ್ಯಾಂಟು, ಅವಳಿಗೆ ಹಳೆ ಜೀನ್ಸ್ ಪ್ಯಾಂಟು 2-3 ಇದೆ. ಬಟ್ ಅದೆಲ್ಲ ಸ್ವಲ್ಪ ಟೈಟ್ ಆಗ್ತಾ ಇದೆ, ಅವಳಿಗೆ ಹಾಕೊಂಡು ಹೋಗೋಕೆ ಸರಿ ಆಗ್ತಾ ಇಲ್ಲ. ಆಮೇಲೆ ಸ್ಕೂಲ್ಗಳಿಗೂ ಕೂಡ ಫ್ರಾಕ್ ಎಲ್ಲ ಹಾಕೊಂಡು ಹೋಗೋಕೆ ಅವಳು ಇಷ್ಟಪಡಲ್ಲ. ಹಾಗಾಗಿ ಪ್ಯಾಂಟ್ಗಳಾದರೆ ಇಷ್ಟಪಟ್ಟು ಹಾಕ್ಕೊತಾಳೆ. ಪ್ಯಾಂಟ್ ಆಗಬೇಕು, ಇಲ್ಲಾಂದರೆ ಸಾಫ್ಟಾಗಿರೋ ಬಟ್ಟೆಗಳಾಗಬೇಕು. ಹಾಗಾಗಿ ಇದೊಂದು ಜೀನ್ಸ್ ಪ್ಯಾಂಟ್. ಕೆಳಗೆ ರೀತಿ ನೋಡ್ಬೋದು, ಈ ರೀತಿ ಥ್ರೆಡ್ ಇರುತ್ತಲ್ವ, ಈ ರೀತಿ ಥ್ರೆಡ್ ಥರ ಇದೆ. ಹಾಗೆಯೇ ಇದು ನೀಟಾಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ 2 ಸೈಡು. ಚೆನ್ನಾಗಿದೆ, ಪ್ಯಾಂಟ್ ಅಂತೂ ಪರ್ಫೆಕ್ಟ್ ಆಗಿದೆ. ಅವಳಿಗೆ ಹಾಕೊಂಡು ಕೂಡ ನೋಡಿದ್ಲು. 399. ಸೊ 399. ನೀವು ನೋಡ್ಬೋದು ಪ್ಯಾಂಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ವಾಲಿಟಿ ಆಗಿದೆ ಅಂತೇಳಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಿದು. ನಾನು ನೆಕ್ಸ್ಟ್ ಇನ್ನೊಂದು ಸಲ ಹೋಗಬೇಕು. ನಮ್ಮ ಮನೆಯವರಿಗೆ ಟೀ ಶರ್ಟ್ ಏನಾದರೂ ತೊಗೊಳ್ಳೋಣ ಅಂತಲೇ ನೋಡಿದೆ. ನಮ್ಮ ಮನೆಯವ್ರು ಬೇಡ ಅಂದರು. ಅವರು ತನುಗೆ ಮಾತ್ರ ತೊಗೊಂಡ್ರು. ಹಂಗಾಗಿ ನಾನು ತನುಗೆ ಮಾತ್ರ ತೊಗೊಂಡೆ. ನಾನು ಕೂಡ ಏನೂ ತೊಗೊಂಡಿಲ್ಲ. ಅಲ್ಲಿ ಟೀ ಶರ್ಟ್ಗಳು, ಡ್ರೆಸ್ಗಳು ಎಲ್ಲ ಇತ್ತು, ಟಾಪ್ಗಳೆಲ್ಲ ಇತ್ತು. ಬಟ್ ಟಾಪ್ ಎಲ್ಲ ನನಗೇನು ಅಷ್ಟೊಂದು ಟಾಪ್ ಎಲ್ಲ ಇಷ್ಟ ಆಗಲಿಲ್ಲ. ಬಟ್ ಟೀ ಶರ್ಟ್ಗಳು ಈ ಕಾಲೇಜ್ ಹುಡುಗಿರಿಗಂತೂ ಸೂಪರ್ ಇದೆ. ಹಾಗೆ ಇದೊಂದು ಟೀ ಶರ್ಟ್ ಏನಿಲ್ಲ, ಜಸ್ಟ್ ಇಲ್ಲೊಂದು ಎಂಬ್ರಾಯ್ಡ್ರಿ ಇದೆ.
ಇದ್ರ ಬೆಲೆ ನೋಡ್ಬೋದು, ಬರೀ 79 ರೂಪಾಯಿ. ತುಂಬ ಚೆನ್ನಾಗಿದೆ ನೋಡಿ, 79 ರೂಪಾಯಿ ಅಷ್ಟೇ. ಕ್ಲಾತ್ ಕೂಡ ಸಖತ್ತಾಗಿದೆ. ಬೇರ್ ಅಂತ ಬರುತ್ತಲ್ಲ ಆ ಕಂಪ್ನಿದು. ಸೊ ನಾವು ಮಾಮೂಲಿ ಟಿ ಶರ್ಟ್ಗಳು ಯೂಸ್ ಮಾಡ್ತೀವಲ್ವ, ಅದಕ್ಕೂ ಈ ರೀತಿ ಬ್ರ್ಯಾಂಡೆಡ್ ಬಟ್ಟೆಗಳೇನಿರುತ್ತೆ ಟಿ ಶರ್ಟ್ಗಳು ಅವೆಲ್ಲ ಕ್ವಾಲಿಟಿದ್ದು ತುಂಬ ಚೆನ್ನಾಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಮೇಯ್ನಾಗಿ ತುಂಬ ದಿನ ಬಾಳಿಕೆ ಬರುತ್ತಲ್ಲ ಅನ್ನೋದೇ ಖುಷಿ. 2 ಟೀ ಶರ್ಟು, 1 ಪ್ಯಾಂಟ್, ಹಾಗೆಯೇ ಇದೊಂದು ಶಾರ್ಟ್ಸ್ ತೊಗೊಂಡ್ವಿ. ಸೊ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಆಗುತ್ತಾ ಅವಳಿಗೆ ಅಂತ ಹೇಳ್ಬಿಟ್ಟು ಇದೊಂದು. ಇದ್ರ ಬೆಲೆ ಬಂದ್ಬಿಟ್ಟು ಶಾರ್ಟ್ಗೆ 99 ರೂಪಾಯಿ. ಇದರಲ್ಲೂ ಕೂಡ ನೋಡಿ ಏಜ್ ಎಲ್ಲ ಹಾಕಿದ್ದಾರೆ ನೋಡಿ, 99 ರೂಪಾಯಿ ಈ ಶಾರ್ಟ್ಗೆ. ಈ ಶಾರ್ಟ್ಸ್ ನೋಡಿ. ಹಾಗೆಯೇ ನನಗೆ ಇದು ಬ್ಯಾಗ್ ಇಷ್ಟ ಆಯಿತು. ಸೊ ಇದೊಂದು ಸಿಂಪಲ್ ಆಗಿ ಇದೊಂದು ಬ್ಯಾಗ್ ಇಷ್ಟ ಆಯಿತು, ಹಂಗಾಗಿ ಇದೊಂದು ಬ್ಯಾಗ್ ತೊಗೊಂಡೆ ನೋಡಿ. ಚೆನ್ನಾಗಿದೆ ಅನ್ನಿಸ್ತು. ಇದಕ್ಕೆ ಜಿಪ್ಪು ಗಿಪ್ಪು ಏನಿಲ್ಲ, ಹಾಗೇ ಓಪನ್ನು ಏನಿಲ್ಲ, ಸಿಂಪಲ್ ಆಗಿದೆ ನೋಡಿ. ಈ ರೀತಿ ಚೆನ್ನಾಗಿದೆ, ಒಂದು ರೀತಿ ನನಗೆ ಇಷ್ಟ ಆಯಿತು. ಸೊ ಎಲ್ಲಾದರೂ ಏನಾದರೂ ತೊಗೊಂಬರಕ್ಕೆ ಹೋಗೋದಕ್ಕೆಲ್ಲ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ನನ್ನ ಹತ್ರ ಈಗ ಬ್ಯಾಗ್ಗಳೆಲ್ಲ ಇಲ್ಲ, ಬ್ಯಾಗೆಲ್ಲ ಹೋಗ್ಬಿಟ್ಟಿದೆ. ಒಂದು ಸ್ಲಿಂಗ್ ಬ್ಯಾಗ್ ಒಂದಿದೆ, ವ್ಯಾನಿಟಿ ಬ್ಯಾಗ್ನ ಊರಲ್ಲೇ ಬಿಟ್ಬಿಟ್ಟೆ 2 ಬ್ಯಾಗು. ಸೊ ಊರಲ್ಲಿ ಏನಾಯಿತು ಅಂದರೆ ಇಲಿ ಕಚ್ಬಿಟ್ಟು ಹಾಳು ಮಾಡಿಬಿಡ್ತು ಬ್ಯಾಗ್ಗಳು, 2-3 ಬ್ಯಾಗ್ನ ಹಾಳು ಮಾಡ್ತು. ಹಾಗಾಗಿ ಬ್ಯಾಗೇ ಇಲ್ಲ. ಇದ್ರ ಬೆಲೆ ಬಂದ್ಬಿಟ್ಟು 129 ರೂಪಾಯಿ. ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ ಇದೆ. ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದಂತೂ ಖಂಡಿತವಾಗ್ಲೂ ಪ್ರಮೋಷನ್ ಅಲ್ಲ, ನಾನು ಕಾಸು ಕೊಟ್ಟು ತೊಗೊಂಬಂದಿದ್ದು. ಆ್ಯಕ್ಚುಲಿ ನಾನು 4th ಬ್ಲಾಕಿಗೆ ಹೋಗೋಕೆ ಹೊರಟಿದ್ದವಳು, ನನ್ನ ಹಸ್ಬೆಂಡ್ ಇಲ್ಲಿ ಚೆನ್ನಾಗಿದೆ ಅಂತಂದರು. ನಾನು ಯಾವಾಗಲೂ ಒಂದು ಸತಿ ಯೂಟ್ಯೂಬಲ್ಲಿ ನೋಡಿ ಜ್ಞಾಪಕ ಇತ್ತು, ಹಾಗಾಗಿ ಹೋಗಿ 29 ರೂಪಾಯಿಗೆಲ್ಲ ಯಾವ ಥರ ಟಿ ಶರ್ಟ್ ಸಿಗ್ಬೋದು ಅಂತ ನೋಡಿದೆ. ಬಟ್ ತನು ಸೈಜಿಂದಕ್ಕೆಲ್ಲ 29 ರೂಪಾಯಿ ಸಿಗಲ್ಲ. ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳದು ಟಿ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಅದೆಲ್ಲ 29 ರೂಪಾಯಿ, 39 ರೂಪಾಯಿ, 49 ರೂಪಾಯಿ ಆ ರೇಂಜಲ್ಲಿದೆ. ನೀವು ಬೇಕಾದಷ್ಟು ಕಲೆಕ್ಷನ್ಸ್ ಇದೆ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೆಕ್ಸ್ಟು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.